ವೀಕ್ಷಕರೇ, ಸುಮಾರು 1200 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಅದ್ಭುತವಾದಂತಹ ದೇವಾಲಯವನ್ನ ನಿರ್ಮಿಸಲಾಗಿತ್ತು. ಅದೇ ಎಲ್ಲೋರಾದ ಕೈಲಾಸ ದೇವಾಲಯ. ಈ ಕೈಲಾಸ ದೇವಾಲಯ ಇವತ್ತಿಗೂ ಜಗತ್ತಿನ ಅತ್ಯಂತ ದೊಡ್ಡ ಏಕಶಿಲಾ ದೇವಾಲಯ ಆಗಿದೆ. ಅಂದ್ರೆ ಒಂದೇ ಬಂಡೆಯನ್ನ ಸಂಪೂರ್ಣವಾಗಿ ಕೆತ್ತಿ ತಯಾರು ಮಾಡಿದಂತ ಅತಿ ದೊಡ್ಡ ದೇವಾಲಯ. ಇದನ್ನ ನಿರ್ಮಾಣ ಮಾಡೋದಕ್ಕೆ 10 ಮಹಡಿಗಳ ಕಟ್ಟಡದಷ್ಟು ಎತ್ತರ ಇರುವಂತ ಮತ್ತು ಫುಟ್ಬಾಲ್ ಮೈದಾನದಷ್ಟು ವಿಸ್ತೀರ್ಣ ಇರುವಂತ ಒಂದು ಪರ್ವತವನ್ನು ಆರಿಸಿಕೊಂಡು ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿತ್ತು. ಇಷ್ಟು ದೊಡ್ಡ ಬಂಡೆಯನ್ನ ದೇವಾಲಯ ಆಗೋವರೆಗೂ ಕೆತ್ತಲಾಗಿದೆ. ಅಂದಾಜು 2 ಲಕ್ಷ ಟನ್ ಕಲ್ಲುಗಳನ್ನ ತೆಗೆದುಹಾಕಿ ಈ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಕಲ್ಲನ್ನ ಇವತ್ತಿನ ಕಾಲದಲ್ಲಿ ಸಾಗಿಸೋದಕ್ಕೆ ಸುಮಾರು 11,000 ಲಾರಿಗಳು ಬೇಕಾಗ್ತವೆ. ಕೇವಲ ಸುತ್ತಿಗೆ ಮತ್ತು ಉಳಿ ಎಂಬ ಕೈ ಸಾಧನವನ್ನ ಬಳಸಿ ಮನುಷ್ಯರು ಇಷ್ಟು ಭವ್ಯವಾದಂತ ದೇವಾಲಯವನ್ನ ಕೆತ್ತಿದ್ರು. ಅಥವಾ ಅದರಲ್ಲಿ ಏನಾದರೂ ಏಲಿಯನ್ಸ್ಗಳ ಕೈವಾಡ ಇದೆಯಾ? ತೆಗೆದು ಹಾಕಲಾದಂತ 2 ಲಕ್ಷ ಟನ್ ಕಲ್ಲುಗಳು ಎಲ್ಲಿ ಹೋದ್ವು ಮತ್ತು ಇದುವರೆಗೂ ಆ ಕಲ್ಲುಗಳು ಯಾಕೆ ಪತ್ತೆಯಾಗಿಲ್ಲ? ವೀಕ್ಷಕರೇ, ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ವೀಕ್ಷಕರೇ, ಈ ಎಲ್ಲೋರ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲೇನೆ ಈ ಶಿವನ ಮಹಾನ್ ಕೈಲಾಸ ದೇವಾಲಯ ಇರೋದು. ಸಂಪೂರ್ಣ ಒಂದು ಗುಡ್ಡವನ್ನೇ ದೇವಾಲಯವಾಗಿ ಕೆತ್ತಲಾಗಿದೆ. ಈ ಒಂದು ಚಿತ್ರವನ್ನು ನೋಡಿದ್ರೆ ಈ ದೇವಾಲಯ ಎಷ್ಟು ಭವ್ಯವಾಗಿದೆ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದೇವಾಲಯದ ನಿರ್ಮಾಣ ಗೋಪುರದಿಂದ ಅಂದ್ರೆ ಪ್ರವೇಶದ ಕಾಮನದೊಂದಿಗೆ ಶುರುವಾಗುತ್ತೆ. ಅದರ ನಂತರ ನಂದಿ ಮಂಟಪ, ನಂತರ ಸಭಾಮಂಟಪ, ಕೊನೆಗೆ ಗರ್ಭಗುಡಿ ನಿರ್ಮಾಣವಾಗಿದೆ. ಇದರ ಶಿಖರ ಅಂದ್ರೆ ಗೋಪುರ 107 ಅಡಿ ಎತ್ತರದಲ್ಲಿದ್ದು ಕೆತ್ತನೆ ಪ್ರಾರಂಭಕ್ಕೂ ಮುನ್ನ ಗುಡ್ಡ ಎಷ್ಟು ಎತ್ತರವಾಗಿತ್ತು ಎಂಬುದನ್ನ ಇದು ಸೂಚಿಸುತ್ತೆ. ದೇವಾಲಯದ ಅಡಿಯಲ್ಲಿ ಕೆತ್ತಲಾದಂತ ಆನೆಗಳು ತಮ್ಮ ಬೆನ್ನಿನ ಮೇಲೆ ಇಡೀ ಕಟ್ಟಡವನ್ನು ಹೊತ್ತಂತೆ ಕಾಣಿಸ್ತವೆ. ಇದೇ ಆಧಾರದ ಮೇಲೆ ಮಹಾಭಾರತ ಮತ್ತು ರಾಮಾಯಣದ ಅದ್ಭುತ ಶಿಲ್ಪ ಚಿತ್ರಗಳನ್ನ. ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಈ ನಿರ್ಮಾಣದ ವೇಳೆ ಯಾವುದೇ ಒಂದು ಸಣ್ಣ ತಪ್ಪಿಗೂ ಅವಕಾಶ ಇರಲಿಲ್ಲ. ಏಕೆಂದ್ರೆ ಅಳತೆಗಳಲ್ಲಿ ಅಥವಾ ಕೆತ್ತನೆಗಳಲ್ಲಿ ತಪ್ಪನ್ನ ಮಾಡಿದ್ರೆ ಅದನ್ನ ಮತ್ತೊಂದು ಕಲ್ ಸೇರಿಸಿ ಸರಿಪಡಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಕೇವಲ ಮನುಷ್ಯ ಒಬ್ಬನಿಂದ ಈ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದು ಹಲವರ ಅಭಿಪ್ರಾಯ. ಮತ್ತು ಇದರಲ್ಲಿ ಏಲಿಯನ್ಸ್ಗಳ ಕೈವಾಡ ಇರಬಹುದು ಅಥವಾ ದೈವಿಕ ಶಕ್ತಿಯನ್ನು ಹೊಂದಂತ ವಿಶೇಷ ವ್ಯಕ್ತಿಗಳು ಇದನ್ನ ನಿರ್ಮಾಣ ಮಾಡಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತಿವೆ. ಆದರೆ ಇವತ್ತಿನವರೆಗೂ ಈ ಎಲ್ಲಾ ವಿಚಾರಗಳು ಸತ್ಯ ಅಂತ ಸಮರ್ಥಿಸುವಂತ ಯಾವುದೇ ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ. ಪುರಾತತ್ವ ತಜ್ಞರು ಈ ಒಂದು ದೇವಾಲಯವನ್ನ ಆ ಕಾಲದ ಸಾಮಾನ್ಯ ಸಾಧನಗಳನ್ನೇ ಬಳಸಿಕೊಂಡು ಮನುಷ್ಯರೇ ಕೆತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟವಾದ ಸಾಕ್ಷಿಗಳನ್ನ ಪತ್ತೆ ಹಚ್ಚಿದ್ದಾರೆ. ದೇವಾಲಯದ ಗೋಡೆಗಳ ಮೇಲೆ ಪುರಾತನ ಉಳಿ ಮತ್ತು ಸುತ್ತಿಗೆ ಗುರುತುಗಳು ಕಂಡುಬಂದಿವೆ. ಹಾಗಾಗಿ ಇದನ್ನ ಏಲಿಯನ್ಸ್ ಅಥವಾ ದೈವಿಕ ಶಕ್ತಿ ಇರುವಂತ ವ್ಯಕ್ತಿಗಳು ಸೃಷ್ಟಿ ಮಾಡಿದ್ದಾರೆ ಎಂಬ ಮಾತುಗಳನ್ನ ತಳ್ಳಿ ಹಾಕುವಂತ ದೊಡ್ಡ ಸಾಕ್ಷಿ ಕೂಡ ಸಿಕ್ಕಿದೆ. ವೀಕ್ಷಕರೇ, ವಾಸ್ತವವಾಗಿ ಭಾರತದಲ್ಲಿ ಶಿಲಾಕೃತ ಸ್ಮಾರಕಗಳ ಪರಂಪರೆ ಕೈಲಾಸ ದೇವಾಲಯ ನಿರ್ಮಾಣ ಆಗೋದಕ್ಕಿಂತ ಮುಂಚೆನೆ ಅಂದ್ರೆ ಸುಮಾರು ಶತಮಾನಗಳ ಹಿಂದೆನೇ ಅದು ಆರಂಭ ಆಗಿತ್ತು. ಈ ಒಂದು ಕಲೆ ಏಲಿಯನ್ಸ್ಗಳಿಂದ ಅಲ್ಲ, ನಮ್ಮ ಪೂರ್ವಜರಿಂದ ಪೀಳಿಗೆಯಿಂದ ಪೀಳಿಗೆಗೆ ವಿಕಾಸಗೊಂಡು ಬಂದಂತದ್ದು. ಕಾಲಕ್ರಮೇಣ ಅದು ಬೆಳೆದು ಬೆಳವಣಿಗೆಯನ್ನ ಕಾಣ್ತು. ಇದರ ಮೂಲವನ್ನ ಸುಮಾರು 2300 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ನೋಡಬಹುದು. ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಆಜೀವಕ ಪಂಥದ ಮಾಂಗ್ಸ್ಗಳಿಗಾಗಿ ಗುಹೆಗಳನ್ನ ಕೆತ್ತುವಂತೆ ಆದೇಶ ಮಾಡಿದಾಗ ಈ ಒಂದು ಪರಂಪರೆ ಆರಂಭ ಆಯಿತು. ಈ ಗುಹೆಗಳನ್ನ ಗ್ರಾನೈಟ್ ಕಲ್ನಲ್ಲಿ ಕೆತ್ತಿ ಆ ಬಂಡೆಯ ಮೇಲ್ಮೈಯನ್ನ ಕನ್ನಡಿಯಂತೆ ಮಿನುಗುವ ಹಾಗೆ ಮತ್ತು ಸ್ಮೂತ್ ಆಗಿ ಕೆತ್ತಲಾಗಿದೆ. ಹೀಗಾಗಿ ಗುಹೆಯ ಸಣ್ಣ ಬಾಗಿಲಿನ ಮೂಲಕ ಸ್ವಲ್ಪ ಬೆಳಕು ಪ್ರವೇಶಿಸಿತು. ಇದು ಸಂಪೂರ್ಣ ಗುಹೆಯನ್ನ ಪ್ರಕಾಶಮಾನವಾಗಿಸಿತು. ಇದಲ್ಲದೆ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೂ ಬೌದ್ಧ ಸಂತರ ಪ್ರಾರ್ಥನಾ ಮಂದಿರಗಳಾಗಿ ಅಜಾಂತ ಗುಹೆಗಳು ಕೆತ್ತಲ್ಪಟ್ಟಿದ್ವು. ಅದೇ ರೀತಿ ಈ ಗುಪ್ತರ ಕಾಲಘಟ್ಟದಲ್ಲಿ ಅಂದ್ರೆ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದಲ್ಲಿ ಮುಂಬೈನ ಸಮೀಪ ಇರುವಂತ ಎಲಿಫೆಂಟಾ ಗುಹೆಗಳು ಭಗವಾನ್ ಶಿವನಿಗೆ ಸಮರ್ಪಿತವಾದಂತ ಶಿಲಾಕೃತಿ ದೇವಾಲಯಗಳಾಗಿ ನಿರ್ಮಿಸಲ್ಪಟ್ಟಿದ್ವು. ನಂತರ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಶಿಲ್ಪಕಲೆಯ ವಾಸ್ತುಶಿಲ್ಪ ಒಂದು ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಕೇವಲ ಗುಹೆಗಳಲ್ಲದೆ ಸಂಪೂರ್ಣ ದೇವಾಲಯಗಳನ್ನೇ ಏಕಶಿಲೆಯಲ್ಲಿ ಕೆತ್ತಲಾಯಿತು. ಪಲ್ಲವ ವಂಶದ ಆಡಳಿತಗಾರರು ಮಹಾಬಲಿಪುರದಲ್ಲಿ ಇಂಥ 5 ದೇವಾಲಯಗಳನ್ನ ನಿರ್ಮಿಸೋದಕ್ಕೆ ಆದೇಶ ಮಾಡಿದ್ರು. ಅವುಗಳನ್ನ ಒಟ್ಟಾಗಿ ಪಂಚರಥಗಳು ಅಂತ ಕರೆಯಲಾಗುತ್ತೆ. ಕೊನೆಗೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಾರತೀಯ ಶಿಲಾಕೃತಿ ವಾಸ್ತುಶಿಲ್ಪ ತನ್ನ ಉಚ್ಚ ಸ್ಥಾನವನ್ನ ತಲುಪಿತ್ತು. ಅಂದ್ರೆ ಎಲ್ಲೋರಾದಲ್ಲಿ ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಂತ ಕೈಲಾಸ ದೇವಾಲಯದ ಮೂಲಕ ಹೊಸ ಆಯಾಮವನ್ನ ಪಡೆದುಕೊಳ್ಳುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಏಕಶಿಲಾ ನಿರ್ಮಾಣವಾಗಿರುವುದಲ್ಲದೆ ಅತಿ ಸಂಕೀರ್ಣವಾದದ್ದು ಕೂಡ ಆಗಿದೆ. ಕೈಲಾಸ ದೇವಾಲಯದಿಂದ ಸ್ವಲ್ಪ ದೂರ ಸರಿದು ನೋಡಿದ್ರೆ ಅದೇ ಬಂಡೆಯಿಂದ ಕೆತ್ತಲ್ಪಟ್ಟಂತ ಇನ್ನೂ ಅನೇಕ ಗುಹೆಗಳನ್ನ ಕಾಣಬಹುದು. ಒಟ್ಟಾರೆ ಈ ಒಂದು ಪ್ರದೇಶದಲ್ಲಿ 34 ಗುಹೆಗಳಿದ್ದು ಅವುಗಳನ್ನು ಕೂಡ ಸೇರಿ ಎಲ್ಲೋರ ಗುಹೆಗಳು ಅಂತ ಕರೆಯಲಾಗುತ್ತೆ. 34 ಗುಹೆಗಳ ಪೈಕಿ ಕೈಲಾಸ ದೇವಾಲಯ 16ನೇ ಗುಹೆಯಾಗಿದೆ. ಆದರೆ ಇದೆಲ್ಲವನ್ನು ಕೂಡ ಗಮನಿಸಿದರೆ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಕೇವಲ ಸರಳವಾದಂತಹ ಸಾಧನಗಳನ್ನ ಬಳಸಿ ಮನುಷ್ಯರು 2 ಲಕ್ಷ ಟನ್ ಕಲ್ಲನ್ನ ಹೇಗೆ ತೆಗೆಯೋದಕ್ಕೆ ಸಾಧ್ಯ ಆಯಿತು ಮತ್ತು ಇಷ್ಟು ದೊಡ್ಡ ದೇವಾಲಯವನ್ನ ಹೇಗೆ ನಿರ್ಮಾಣ ಮಾಡಿದ್ರು? ಹಾಗೇನೆ ಇದನ್ನ ನಿರ್ಮಾಣ ಮಾಡೋದಕ್ಕೆ ಆದೇಶ ಮಾಡಿದಾದ್ರು ಯಾರು? ಬರೋಡಾದಲ್ಲಿ ನಡೆದಂತ ಅಗೆಯುವ ಕಾರ್ಯಾಚರಣೆಯಲ್ಲಿ ಪುರಾತತ್ವ ತಜ್ಞರು ಕೆಲವು ತಾಮ್ರ ಫಲಕ ಶಾಸನಗಳನ್ನ ಪತ್ತೆ ಹಚ್ಚಿದ್ರು. ಈ ಒಂದು ಫಲಕಗಳನ್ನ ಕರ್ಕಾಟು ಎಂಬ ರಾಜ ಹೊರಡಿಸಿದ್ದ.
ಆ ಒಂದು ಶಾಸನಗಳಲ್ಲಿ ಎಲ್ಲೋರದ ಕೈಲಾಸ ದೇವಾಲಯವನ್ನ ರಾಷ್ಟ್ರಕೂಟ ವಂಶದ 2ನೇ ರಾಜ ಆದಂತ ಕೃಷ್ಣ ರಾಜ ನಿರ್ಮಾಣ ಮಾಡೋದಕ್ಕೆ ಆದೇಶ ಮಾಡಿದ್ದಾನೆ ಎಂಬುದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ವೀಕ್ಷಕರೇ, ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಪ್ರಾಚೀನ ಭಾರತದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಈ ವಂಶದ 13 ಮಂದಿ ರಾಜರು ಕ್ರಿಸ್ತಶಕ 753ರಿಂದ 982ರವರೆಗೂ ಆಡಳಿತವನ್ನ ನಡೆಸಿದ್ದಾರೆ. ಕೃಷ್ಣ ರಾಜ ಈ ವಂಶದ 2ನೇ ಆಡಳಿತಗಾರಾಗಿದ್ದ. ಮತ್ತೆ ಬರೋಡಾದ ತಾಮ್ರ ಫಲಕಗಳ ಪ್ರಕಾರ ಕೈಲಾಸ ದೇವಾಲಯವನ್ನು ನಿರ್ಮಿಸಲು ಅವನೇ ಆದೇಶ ಮಾಡಿದ. ಆದ್ರೆ ಒಂದು ಸಮಸ್ಯೆ ಇತ್ತು. ಕೃಷ್ಣ ರಾಜ ಕ್ರಿಸ್ತಶಕ 756ರಿಂದ 774ರವರೆಗೂ ಮಾತ್ರ ಆಡಳಿತವನ್ನ ನಡೆಸಿದ್ದ. ಅಂದ್ರೆ ಅವನು ಕೇವಲ 18 ವರ್ಷಗಳ ಕಾಲ ಅಷ್ಟೇ ಆಡಳಿತವನ್ನ ಮಾಡಿದ್ದು. ಹಾಗಾದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಂಥ ಒಂದು ಭವ್ಯವಾದಂಥ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ? ವಾಸ್ತವವಾಗಿ ಜರ್ಮನ್ ಪುರಾತತ್ವ ತಜ್ಞ ಹೆರ್ಮನ್ ಗೋಟ್ಸ್ ತನ್ನ ಸಿದ್ಧಾಂತದಲ್ಲಿ ಕೈಲಾಸ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ ಅಂದ್ರೂ 500 ವರ್ಷಗಳ ಕಾಲ ಬೇಕಾಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾನೆ. ಕೃಷ್ಣ ರಾಜನ ಆಳ್ವಿಕೆಯಲ್ಲಿ ಕೇವಲ 18 ವರ್ಷಗಳಲ್ಲಿ ಇಷ್ಟು ದೊಡ್ಡ ಸ್ಮಾರಕವನ್ನ ನಿರ್ಮಾಣ ಮಾಡೋದಂದ್ರೆ ಅದು ಅಸಾಧ್ಯದ ಮಾತು ಅಂತ ಆತ ನಂಬಿದ್ದ. ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಿಲ್ಪಗಳನ್ನ ಅಧ್ಯಯನ ಮಾಡಿದಾಗ ಅಲ್ಲಿ 10 ವಿಭಿನ್ನ ಶೈಲಿಗಳ ಕಲಾತ್ಮಕ ಲಕ್ಷಣಗಳು ಕಾಣಿಸ್ಕೊಂಡಿದ್ವು. ಉದಾಹರಣೆಗೆ, ದೇವಾಲಯದ ಪ್ರವೇಶ ದ್ವಾರದಲ್ಲಿ ಗಜಲಕ್ಷ್ಮಿಯ ಶಿಲ್ಪ ಫಲಕ ಇದೆ ಮತ್ತು ಅದರ ಕಲಾತ್ಮಕ ಶೈಲಿ ದೇವಾಲಯದ ಅಡಿಪಾಯದ ಮೇಲೆ ಕೆತ್ತಲಾದಂಥ ಆನೆಗಳು ಮತ್ತು ಸಿಂಹಗಳ ಶೈಲಿಯಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಆದರೆ ಇದರಿಂದ ಏನ್ ಸಾಬೀತಾಗುತ್ತೆ? ಸಾಮಾನ್ಯವಾಗಿ ಇಂಥ ಕಲಾತ್ಮಕ ಶೈಲಿಗಳ ಬದಲಾವಣೆಗಳಿಗೆ ಹಲವು ದಶಕಗಳು ಬೇಕಾಗ್ತವೆ ಅಂತ ಗೋಟ್ಸ್ ವಾದಿಸಿದ್ದ. ಕೃಷ್ಣ ರಾಜನ ಕೇವಲ 18 ವರ್ಷಗಳ ಆಳ್ವಿಕೆಯಲ್ಲಿ ಎಲ್ಲ 10 ಶೈಲಿಗಳನ್ನು ಕೂಡ ಬಳಸೋದು ಅಸಾಧ್ಯ ಅನ್ನೋದು ಈ ಗೋಟ್ಸ್ನ ವಾದ. ಈ ಗೋಟ್ಸ್ನ ಪ್ರಕಾರ ಈ 10 ಕಲಾತ್ಮಕ ಶೈಲಿಗಳು ಕ್ರಿಸ್ತಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೂ ವಿಕಸಿಸಿ 8 ವಿಭಿನ್ನ ರಾಜರ ವಾಸ್ತುಶಿಲ್ಪ ಶೈಲಿಗಳನ್ನ ಪ್ರತಿನಿಧಿಸುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ಕೈಲಾಸ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ 500 ವರ್ಷಗಳ ಕಾಲ ತೆಗೆದುಕೊಳ್ಳಲಾಗಿದೆ ಅಂತ ಈ ಗೋಟ್ಸ್ ವಾದಿಸ್ತಾನೆ. ಮತ್ತೆ 8 ಜನ ವಿಭಿನ್ನ ರಾಜರ ಕೊಡುಗೆಗಳೊಂದಿಗೆ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ಅನ್ನೋದು ಅವನ ವಾದ. ಈತನ ಪ್ರಕಾರ ಈ ಕೈಲಾಸ ದೇವಾಲಯದ ನಿರ್ಮಾಣವನ್ನ ಕೃಷ್ಣ ರಾಜ ಅಲ್ಲ, ಬದಲಾಗಿ ರಾಷ್ಟ್ರಕೂಟ ವಂಶದ ಮೊದಲನೇ ರಾಜ ಆದಂತ ದಂತಿದುರ್ಗ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶುರು ಮಾಡಿದ್ದ. ಆತ ನಂತರ ಇನ್ನೂ ಕೂಡ 7 ಮಂದಿ ರಾಜರು ಈ ಒಂದು ಕಾರ್ಯವನ್ನ ಮುಂದುವರಿಸಿದ್ರು. ಮತ್ತೆ ಕೊನೆಗೆ 13ನೇ ಶತಮಾನದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಅಂದ್ರೆ ಸುಮಾರು ಒಟ್ಟು 500 ವರ್ಷಗಳ ಸಮಯವನ್ನ ಇದು ತೆಗೆದುಕೊಂಡಿದೆ ಅಂತ ಈ ಗೋಟ್ಸ್ ಈ ಒಂದು ಸಿದ್ಧಾಂತವನ್ನ 1952ರಲ್ಲಿ ಮಂಡಿಸಿದ್ದ. ಮತ್ತೆ ಅದರ ನಂತರ ಹಲವು ದಶಕದವರೆಗೂ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಲ್ಲ. ಆದ್ರೆ 1982ರಲ್ಲಿ ಭಾರತೀಯ ಪುರಾತತ್ವ ತಜ್ಞ MK ಧವಳಿಕರ್ ಅವರು ಕೈಲಾಸದ ಸ್ಟೈಲಿಸ್ಟಿಕ್ ಡೆವಲಪ್ಮೆಂಟ್ ಅಂಡ್ ಕ್ರಾನಾಲಜಿ ಎಂಬ ಒಂದು ತಮ್ಮ ಸಂಶೋಧನಾ ಲೇಖನವನ್ನ ಪ್ರಕಟ ಮಾಡಿ ಗೋಟ್ಸ್ನ ಸಿದ್ಧಾಂತವನ್ನ ತಳ್ಳಹಾಕ್ತಾರೆ. ಅವ್ರ ಪ್ರಕಾರ ಕೈಲಾಸ ದೇವಾಲಯವನ್ನ ಕೇವಲ 10ರಿಂದ 12 ವರ್ಷಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು. ಅವರ ಅಭಿಪ್ರಾಯದಂತೆ ಕ್ರಿಸ್ತಶಕ 756ರಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಸಿಂಹಾಸನ ದಂತಿದುರ್ಗನಿಂದ ಕೃಷ್ಣರಾಜನಿಗೆ ವರ್ಗಾಯಿಸಲಾಯಿತು. 1 ವರ್ಷದ ನಂತರ ಕ್ರಿಸ್ತಶಕ 752ರಲ್ಲಿ ಕೃಷ್ಣ ರಾಜ ಬಾದಾಮಿಯ ಚಾಲುಕ್ಯರ ವಿರುದ್ಧ ಯುದ್ಧ ಘೋಷಿಸಿ ದೊಡ್ಡ ಗೆಲುವನ್ನ ಸಾಧಿಸ್ತಾನೆ. ಆ ಒಂದು ಯುದ್ಧದ ನಂತರ ಅವನು ಚಾಲುಕ್ಯ ರಾಜ ಕೀರ್ತಿವರ್ಮನ ದ್ವಿತೀಯನಿಂದ ಪಟ್ಟದ ಕಲ್ಲಿಂದ ನಿರ್ಮಾಣವಾದಂತ ವಿರೂಪಾಕ್ಷ ದೇವಾಲಯವನ್ನ ನೋಡ್ತಾನೆ. ಅವನನ್ನ ಕೃಷ್ಣ ರಾಜ ಇತ್ತೀಚೆಗಷ್ಟೇ ಸೋಲಿಸಿದ್ದ. ಈ ವಿರೂಪಾಕ್ಷ ದೇವಾಲಯ ಕೃಷ್ಣರಾಜನ ಮೇಲೆ ಆಳವಾದಂತ ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಅವನು ಕೂಡ ಅದೇ ರೀತಿಯಾದಂತಹ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನಿಸ್ತಾನೆ. ಹಾಗಾಗಿ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸಿದಂತ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪಿಗಳನ್ನ ಯುದ್ಧ ಜಯದ ಬಹುಮಾನವಾಗಿ ತನ್ನೊಂದಿಗೆ ಎಲ್ಲೋರಾಗೆ ಕರ್ಕೊಂಡು ಬರ್ತಾನೆ. ನಂತರ ಎಲ್ಲೋರಾದ ರಾಷ್ಟ್ರಕೂಟ ವಾಸ್ತುಶಿಲ್ಪಗಳೊಂದಿಗೆ ಸೇರಿಸಿಕೊಂಡು ಚಾಲುಕ್ಯರ ಶಿಲ್ಪಿಗಳು ಕೈಲಾಸ ದೇವಾಲಯವನ್ನ ನಿರ್ಮಿಸೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿನೇ ಎಲ್ಲೋರಾದ ಕೈಲಾಸ ದೇವಾಲಯ ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯದಂತೆ ಪ್ರತಿಬಿಂಬಿಸುತ್ತೆ. ಆದರೆ ಮುಖ್ಯವಾದಂತ ವ್ಯತ್ಯಾಸ ಏನು ಅಂದ್ರೆ ಕೈಲಾಸ ದೇವಾಲಯ ಶಿಲಾಕಟಿತ ದೇವಾಲಯ ಆಗಿದ್ದು ಸುಮಾರು 2 ಪಟ್ಟು ದೊಡ್ಡದಾಗಿದೆ. ಆದ್ರೆ ಇಲ್ಲಿ ಮತ್ತೊಂದು ಆಸಕ್ತಿದಾಯಕ ಸಂಗತಿ ಕೂಡ ಇದೆ. ಈ ಕೃಷ್ಣರಾಜ ಎಲ್ಲೋರಕ್ಕೆ ಕರೆದುಕೊಂಡು ಬಂದಂತ ಕಲಾವಿದರಲ್ಲಿ ಕೇವಲ ಚಾಲುಕ್ಯ ಶಿಲ್ಪಿಗಳಷ್ಟೇ ಅಲ್ಲದೆ ತಮಿಳುನಾಡಿನ ಪಲ್ಲವ ವಂಶಕ್ಕೆ ಸೇರಿದಂತ ಪಲ್ಲವ ಕಲಾವಿದರು ಕೂಡ ಇದ್ರು. ಚಾಲುಕ್ಯರ ಕೀರ್ತಿವರ್ಮ ಪಲ್ಲವ ರಾಜನನ್ನ ಸೋಲಿಸಿದಾಗ ಅವರನ್ನ ಪಟ್ಟದ ಕಲ್ಲಿಗೆ ಕರೆದುಕೊಂಡು ಬಂದಿದ್ದ. ಅಂದ್ರೆ ಈ ಕೈಲಾಸ ದೇವಾಲಯವನ್ನ ಕಟ್ಟೋದಿಕ್ಕೆ ಈ ಕೃಷ್ಣರಾಜ ತಿಳಿಯದೆ ಪಲ್ಲವ, ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಕಲಾವಿದರ ಒಕ್ಕೂಟವನ್ನೇ ರೂಪಿಸಿದ್ದ. ಚಾಲುಕ್ಯ ಮತ್ತು ಪಲ್ಲವ ಕಲಾವಿದರು ವಾಸ್ತುಶಿಲ್ಪ ವಿನ್ಯಾಸ ಮತ್ತು ಶಿಲ್ಪಕಲೆಯಲ್ಲಿ ಪರಿಣಿತರಾಗಿದ್ರೆ ರಾಷ್ಟ್ರಕೂಟ ಕಲಾವಿದರು ಶಿಲಾಕಟಿತ ಕಲೆಯಲ್ಲಿ ಪರಿಣಿತರಾಗಿದ್ರು. ಈ ಎಲ್ಲಾ ಪರಿಣಿತಿಗಳ ಒಕ್ಕೂಟವಾದಾಗ ಅದ್ಭುತ ಕೈಲಾಸ ದೇವಾಲಯ ಜನ್ಮ ಪಡೆಯುತ್ತೆ. ಹೆರ್ಮನ್ ಗೋಟ್ಸ್ ರವರ ಅಭಿಪ್ರಾಯದಂತೆ ಈ ಒಂದು ದೇವಾಲಯದಲ್ಲಿ ವಿಭಿನ್ನ ಶೈಲಿಗಳು, ವಿಭಿನ್ನ ಕಲಾ ಶೈಲಿಗಳು ಕಾಣಿಸೋದಕ್ಕೆ ಕಾರಣ ಅದನ್ನ ಬೇರೆ ಬೇರೆ ರಾಜರು ಕಟ್ಟಿದ್ರಿಂದ. ಆದ್ರೆ MK ಧವಳಿಕರ್ ಅವ್ರ ಪ್ರಕಾರ ಈ ಶೈಲಿಗಳ ವೈವಿಧ್ಯ ಮೂಡಿದ್ದು 3 ವಿಭಿನ್ನ ಸಂಸ್ಕೃತಿಗಳು ಮತ್ತು ವಂಶಗಳ ಕಲಾವಿದರ ಒಟ್ಟಿಗೆ ಈ ಒಂದು ಯೋಜನೆಯಲ್ಲಿ ಸಹಕರಿಸಿ ಕೆಲಸ ಮಾಡಿದ್ರಿಂದ ಈ ಒಂದು ತಂಡಗಳ ಒಳಗೂ ಕೂಡ ತಮ್ಮದೇ ಆದಂತ ವೈಶಿಷ್ಟ್ಯಮಯ ಕಲಾ ಶೈಲಿಗಳನ್ನ ಹೊಂದಂತ ಅನೇಕ ಉಪತಂಡಗಳು ಕೂಡ ಇದ್ವು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬನೇ ರಾಜ ಇದ್ರೂ ಕೂಡ ವಿಭಿನ್ನ ಹಿನ್ನೆಲೆ ಮತ್ತು ತಂತ್ರಗಳನ್ನ ಹೊಂದಂತ ಅನೇಕ ಕಲಾವಿದರ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ವು.
ಈಗ ಅತಿ ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ ಈ ಒಂದು ದೇವಾಲಯವನ್ನ ಕೇವಲ 10 ರಿಂದ 12 ವರ್ಷಗಳಲ್ಲಿ ಹೇಗೆ ಕಟ್ಟಲಾಯಿತು ಅನ್ನೋದು. ಪ್ರಾಚೀನ ಭಾರತದಲ್ಲಿ ಮನಸಾರ ಎಂಬ ಮಹಾನ್ ಗ್ರಂಥವೊಂದನ್ನ ರಚನೆ ಮಾಡಲಾಯಿತು. ಅದರಲ್ಲಿ ಆ ಕಾಲದ ವಾಸ್ತುಶಿಲ್ಪ ತತ್ವಗಳು ಮತ್ತು ವಿನ್ಯಾಸ ವಿಧಾನಗಳನ್ನ ವಿವರವಾಗಿ ಹೇಳಲಾಗಿದೆ. ಈ ಧವಳಿಕರ್ ಅವರ ಸಿದ್ಧಾಂತವನ್ನ ಮನಸಾರದಲ್ಲಿ ಬರೆದಿರೋದನ್ನ ಸೇರಿಸಿ ನೋಡಿದಾಗ ಕೈಲಾಸ ದೇವಾಲಯದ ಬಗ್ಗೆ ಅನೇಕ ರಹಸ್ಯಗಳು ಸ್ಪಷ್ಟವಾಗ್ತವೆ. ಸ್ಥಪತಿಗಳು ಅಂತ ಕರೆಯಲ್ಪಡುವಂತ ಪ್ರಾಚೀನ ವಾಸ್ತುಶಿಲ್ಪಗಳು ದೇವಾಲಯ ಕಟ್ಟೋದಕ್ಕೆ ಸೂಕ್ತ ಜಾಗವನ್ನ ಆಯ್ಕೆ ಮಾಡ್ತಾರೆ. ಅವರು ಎಲ್ಲೋರಾದ ಒಂದು ವಿಶೇಷವಾದಂತ ಬಾಸಲ್ಟ್ ಶಿಲೆಯನ್ನ ವಿಶೇಷ ಸಾಧನಗಳಿಂದ ಹೊಡೆದು ಶಬ್ದವನ್ನ ಕೇಳಿಸ್ಕೊಳ್ತಾರೆ. ಆಗ ಶಿಲೆಗೆ ಒಳಭಾಗದಲ್ಲಿ ಬಿರುಸುಗಳಿಲ್ಲದೆ ಶಿಲ್ಪಕಲೆಗೆ ಈ ಬಂಡೆ ಅನುಕೂಲ ಆಗಿದೆ ಅನ್ನೋದನ್ನ ಅವರು ಮನಗಂಡು ಆಯ್ಕೆ ಮಾಡ್ಕೊಳ್ತಾರೆ. ನಂತರ ದೇವಾಲಯದ ಸಂಪೂರ್ಣ ಯೋಜನೆ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ನೇರವಾಗಿ ಶಿಲೆಯ ಮೇಲ್ಮೈಯಲ್ಲಿ ಬರೀತಾರೆ. ಕೈಲಾಸ ದೇವಾಲಯದ ಬ್ಲೂ ಪ್ರಿಂಟ್ ವಿರೂಪಾಕ್ಷ ದೇವಾಲಯದ ವಿನ್ಯಾಸದಿಂದ ಪ್ರೇರಿತವಾಗಿರೋದು. ಒಮ್ಮೆ ಬ್ಲೂ ಪ್ರಿಂಟ್ ಸಿದ್ಧಾದಂತ ಬಳಿಕ ಶಿಲ್ಪ ಕಾರ್ಯ ಮತ್ತು ಎಕ್ಸಿಕ್ಯೂಷನ್ ಶುರುವಾಗುತ್ತೆ. ನಂತರ ಇವರು ನಿರ್ಮಾಣವನ್ನ ಮೇಲಿಂದ ಕೆಳಕ್ಕೆ ಶುರು ಮಾಡ್ತಾರೆ. ಕೈಲಾಸ ದೇವಾಲಯದಲ್ಲಿ ಶಿಲ್ಪಕಲೆ 3 ದೊಡ್ಡ ಟ್ರೆಂಚಸ್ ರಚನೆಯಿಂದ ಶುರುವಾಗುತ್ತೆ. ಈ ಧವಳಿಕರ್ ಅವರು ಅಂದಾಜು ಮಾಡದಂತೆ ಈ ಒಂದು ಟ್ರಾನ್ಸಸ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ 2 ಮಿಲಿಯನ್ ಕ್ಯೂಬಿಕ್ ಫೀಟ್ ಶಿಲೆಯನ್ನ ತೆಗೆದುಹಾಕಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ ಪ್ರತಿ ದಿವಸ 4 ಕ್ಯೂಬಿಕ್ ಫೀಟ್ ಶಿಲೆಯನ್ನ ತೆಗೆದುಹಾಕ್ತಾನೆ ಅಂತ ಊಹೆ ಮಾಡಿದ್ರು ಕೂಡ 250 ಕಾರ್ಮಿಕರು ಒಟ್ಟಿಗೆ ಕೆಲಸ ಮಾಡಿದ್ರೆ ಪ್ರತಿ ದಿವಸ 1000 ಕ್ಯೂಬಿಕ್ ಫೀಟ್ ಶಿಲೆಯನ್ನ ತೆಗೆದುಹಾಕಬಹುದು. ಒಂದು ವರ್ಷದಲ್ಲಿ ಈ ಒಂದು ಕಾರ್ಮಿಕರು 3,65,000 ಕ್ಯೂಬಿಕ್ ಫೀಟ್ ಶಿಲೆಯನ್ನ ತೆಗೆದುಹಾಕ್ತಾರೆ ಅಂದ್ರೆ 2 ಮಿಲಿಯನ್ ಕ್ಯೂಬಿಕ್ ಫೀಟ್ ಶಿಲೆಯನ್ನ ತೆಗೆದುಹಾಕೋದಕ್ಕೆ ಸುಮಾರು 5.5 ವರ್ಷಗಳು. ಪ್ರಮುಖವಾಗಿ ಟ್ರೆಂಚಸ್ ಗಳನ್ನ ನಿರ್ಮಿಸುವಂತ ಪ್ರಕ್ರಿಯೆಯೊಂದಿಗೆ ದೇವಾಲಯದ ಶಿಲ್ಪ ಕಾರ್ಯ ಒಂದೇ ಸಮಯದಲ್ಲಿ ನಡೆಯುತ್ತೆ. ಹೀಗಾಗಿ ಎಲ್ಲಾ ಕೆಲಸಗಳು ಸೇರಿದಂತೆ ಸುಮಾರು 12 ವರ್ಷಗಳಲ್ಲಿ ಒಂದು ಅದ್ಭುತ ಕೈಲಾಸ ದೇವಾಲಯ ಸಂಪೂರ್ಣವಾಗಿ ನಿರ್ಮಾಣವಾಗುತ್ತೆ. ಆದರೆ ಒಂದು ರಹಸ್ಯ ಮಾತ್ರ ಇನ್ನೂ ಕೂಡ ಹಾಗೇನೆ ಉಳಿದಿದೆ. ಈ ಒಂದು ಬೃಹತ್ ದೇವಾಲಯವನ್ನ ಕಟ್ಟೋದಕ್ಕೆ ತೆಗೆದುಹಾಕಲಾದಂತ 2 ಲಕ್ಷ ಟನ್ ಶಿಲೆ ಎಲ್ಲಿ ಹೋಯಿತು? ತಜ್ಞರ ಪ್ರಕಾರ ಈ ಒಂದು ಶಿಲೆಗಳು ಸಮೀಪದ ರಸ್ತೆಗಳ ನಿರ್ಮಾಣಕ್ಕೆ ಅಥವಾ ಇತರೆ ಕಟ್ಟಡಗಳ ಫೌಂಡೇಶನ್ಗೆ ಇದನ್ನ ಬಳಸಿರಬಹುದು ಅಥವಾ ಸುತ್ತಮುತ್ತಲಿನ ಕಣಿವೆಗಳಲ್ಲಿ ಹಾಕಲ್ಪಟ್ಟಿರಬಹುದು. ಆದರೆ ಇದರ ಕುರಿತಾದಂತ ನಿಖರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕೆಂದ್ರೆ ಇವು ಸಣ್ಣ ಸೈಜ್ ನಲ್ಲಿದ್ದಂತ ಕಾರಣ ಬಹುಶಃ ಕಳೆದ 1300 ವರ್ಷಗಳಲ್ಲಿ ಅವು ಅಳಿದು ಮಣ್ಣಾಗಿ ಬದಲಾಗಿರಬಹುದು. ಆದ್ರೆ ನಿಜವಾಗಿಯೂ ಈ ಕಲ್ಲುಗಳು ಏನಾದವು ಅನ್ನೋದಕ್ಕೆ ಇವತ್ತಿಗೂ ಯಾವುದೇ ಆಧಾರ ಸಿಕ್ಕಿಲ್ಲ. ಅದು ಇವತ್ತಿಗೂ ರಹಸ್ಯವಾಗಿಯೇ ಉಳಿದು ಹೋಗಿದೆ. ವೀಕ್ಷಕರೇ, ಇದಿಷ್ಟು ಈ ಎಲ್ಲೋರಾದ ಕೈಲಾಸ ದೇವಾಲಯದ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.